ಮಿಥುನ ರಾಶಿಯ ವೀಕ್ಷಕರೇ, ಇಂದು ನಾವು ಡಿಸೆಂಬರ್ 3ರಿಂದ ಡಿಸೆಂಬರ್ 15, 2025ರವರೆಗಿನ ಕಾಲಚಕ್ರವನ್ನು ನೋಡಲಿದ್ದೇವೆ. ಕಳೆದ ಕೆಲವು ವಾರಗಳಿಂದ ನೀವು ಒಂದು ರೀತಿಯ ವಿಚಿತ್ರವಾದ ಒತ್ತಡವನ್ನು ಅನುಭವಿಸುತ್ತಿದ್ದೀರಿ. ಕೆಲಸಗಳು ನಡೆಯುತ್ತವೆ, ಆದರೆ ನಿಂತು ನಿಂತು ನಡೆಯುತ್ತವೆ. ಮನಸ್ಸಿನಲ್ಲಿ ಏನೋ ಒಂದು ಬಗೆಯ ಅಶಾಂತಿ ಮತ್ತು ಹೇಳಲಾಗದ ಭಯವಿದೆ. ನಿಮಗೊಂದು ಸಿಹಿ ಸುದ್ದಿ ಏನೆಂದರೆ, ಈ 15 ದಿನಗಳಲ್ಲಿ ನಿಮ್ಮ ಅತ್ಯಂತ ಪ್ರಮುಖ ಗ್ರಹವು ತನ್ನ ಸ್ಥಾನವನ್ನು ಬದಲಾಯಿಸಲಿದೆ. ಅದು ಹೋರಾಟದ ದಂತದ ಮನೆಯಿಂದ ಹೊರಬಂದು ಅದೃಷ್ಟದ ಮನೆಗೆ ಪ್ರವೇಶಿಸಲಿದೆ. ಡಿಸೆಂಬರ್ 3ರಿಂದ 7ರವರೆಗೆ ನೀವು ಯಾವಾಗ ನಿಧಾನಿಸಬೇಕು, ಯಾವ 3 ದಿನಗಳು ನಿಮ್ಮ ಕೆಲಸದಲ್ಲಿ ಅದ್ಭುತಗಳನ್ನು ತರುತ್ತವೆ ಮತ್ತು ಶೇರ್ ಮಾರ್ಕೆಟ್ನಲ್ಲಿ ಯಾವಾಗ ಸಲಾಭವನ್ನು ಕಾಯ್ದಿರಿಸಬೇಕು ಎಂಬುದನ್ನು ನಾವು ವಿವರವಾಗಿ ನೋಡಲಿದ್ದೇವೆ. ಆದ್ದರಿಂದ ನಿಧಾನವಾಗಿ ಕುಳಿತುಕೊಳ್ಳಿ, ಏಕೆಂದರೆ ಈ ವಿಡಿಯೋ ನಿಮ್ಮ ಮುಂದಿನ 15 ದಿನಗಳ ಮಾರ್ಗದರ್ಶನವನ್ನು ರೋಡ್ ಮ್ಯಾಪ್ ನಿಮಗೆ ಹೇಳಲಿದೆ. ಮೊದಲನೆಯದಾಗಿ, ಅತ್ಯಂತ ಶುಭ ಘಟನೆ ಡಿಸೆಂಬರ್ 5, 2025ರಂದು ನಡೆಯಲಿದೆ. ಇಲ್ಲಿಯವರೆಗೆ ಕರ್ಕಾಟಕ ರಾಶಿಯಲ್ಲಿದ್ದ ದೇವಗುರುವಾದ ಗುರು ವಕ್ರಸ್ಥಿತಿಯಲ್ಲಿ ಮತ್ತೆ ನಿಮ್ಮ ರಾಶಿಯಾದ ಮಿಥುನಕ್ಕೆ ಮರಳುತ್ತಾರೆ. ಗುರು ವಿಸ್ತರಣೆಯ ಗ್ರಹ. ಅವರು ನಿಮ್ಮ ಮೇಲೆಯೇ ಬಂದು ಕುಳಿತಾಗ ಇದು ಸ್ವಯಂ ಸುಧಾರಣೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವ ಸಮಯವಾಗಿರುತ್ತದೆ. ಕಳೆದ ದಿನಗಳ ಗೊಂದಲಗಳು ಇನ್ನು ಸ್ಪಷ್ಟವಾಗುತ್ತವೆ. ಎರಡನೇ ಪ್ರಮುಖ ಘಟನೆ ಡಿಸೆಂಬರ್ 7ರಂದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆರಂಭದ 3-4 ದಿನಗಳು ನಿಧಾನವಾಗಿ ಸಾಗುತ್ತವೆ, ಆದರೆ ಡಿಸೆಂಬರ್ 7ರ ನಂತರ ನಿಮ್ಮ ಗಾಡಿ ವೇಗವನ್ನು ಪಡೆದುಕೊಳ್ಳುತ್ತದೆ. ಈಗ ಹಣಕಾಸು ಮತ್ತು ಹಣದ ಬಗ್ಗೆ ಮಾತನಾಡೋಣ. ಈ 12 ದಿನಗಳಲ್ಲಿ ಹಣದ ಹರಿವು ಒಂದು ಯು ಆಕಾರವನ್ನು ಪಡೆಯುತ್ತದೆ. ಆರಂಭದಲ್ಲಿ ಕಡಿಮೆ ಇದ್ದು ನಂತರ ಏರಿಕೆಯಾಗುತ್ತದೆ. ಡಿಸೆಂಬರ್ 3, 4 ಮತ್ತು 5ರಂದು ಚಂದ್ರನು 12ನೆಯ ಮನೆಯಲ್ಲಿ ವ್ಯಯಸ್ಥಾನ ಇರುತ್ತಾನೆ. ಇದು ಖರ್ಚು ಮತ್ತು ನಷ್ಟದ ಸೂಚನೆ. ಈ ದಿನಗಳಲ್ಲಿ ಯಾವುದೇ ದೊಡ್ಡ ಹೂಡಿಕೆ ಮಾಡಬೇಡಿ ಮತ್ತು ಸಾಲ ಕೊಡುವುದನ್ನು ತಪ್ಪಿಸಿ. ಡಿಸೆಂಬರ್ 7ರ ನಂತರ ಪರಿಸ್ಥಿತಿ ಬದಲಾಗುತ್ತದೆ. ಕುಜನು ನಿಮ್ಮ 7ನೇ ಮನೆಗೆ ಬಂದು ಧನಸ್ಥಾನವನ್ನು 2ನೇ ಮನೆ ನೋಡುತ್ತಾನೆ. ಅಲ್ಲದೆ ಡಿಸೆಂಬರ್ 8ರಂದು ಚಂದ್ರನು ಧನಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ಡಿಸೆಂಬರ್ 8 ಮತ್ತು 9 ಅತ್ಯಂತ ಪ್ರಮುಖ ದಿನಗಳು. ಈ ಸಮಯದಲ್ಲಿ ಸಾಲ ಕೊಟ್ಟ ಹಣ ಮರಳಿ ಬರಬಹುದು ಮತ್ತು ಕುಟುಂಬದ ಮೂಲಕ ಆರ್ಥಿಕ ಲಾಭ ಸಿಗಬಹುದು. ಶೇರ್ ಮಾರ್ಕೆಟ್ನಲ್ಲಿ ಷೇರುಗಳನ್ನು ಮಾರಿ ಲಾಭವನ್ನು ತೆಗೆದುಕೊಳ್ಳಲು ಪ್ರಾಫಿಟ್ ಬುಕಿಂಗ್ ಇದೇ ಸರಿಯಾದ ಸಮಯ. ಡಿಸೆಂಬರ್ 15 ಕಲಿಯುವ ದಿನ. ಹೂಡಿಕೆಯನ್ನು ಕಡಿಮೆ ಮಾಡಿಕೊಂಡು ಮಾರುಕಟ್ಟೆಯ ನಡೆ, ಮಾರ್ಕೆಟ್ ಟ್ರೆಂಡ್ ಮತ್ತು ಹೊಸ ತಂತ್ರಗಳನ್ನು ಕಲಿಯುವುದರತ್ತ ಗಮನ ಹರಿಸಿ. ಸಂಕ್ಷಿಪ್ತವಾಗಿ, 3ರಿಂದ 5ರಂದು ಎಚ್ಚರಿಕೆ, 7ರಿಂದ 9ರಂದು ಅವಕಾಶ ಮತ್ತು 15ರಂದು ಕಲಿಯುವ ದಿನ. ಲಕ್ಷ್ಮೀ ದೇವಿಯ ಆಗಮನ ಖಚಿತ. ಈಗ ನಿಮ್ಮ ಕರ್ಮಸ್ಥಾನದ ಕೆಲಸ, ಉದ್ಯೋಗ ಬಗ್ಗೆ ಮಾತನಾಡೋಣ. ಡಿಸೆಂಬರ್ 3ರಿಂದ 15ರವರೆಗೆ ಶನಿದೇವರು ನಿಮ್ಮ ಕರ್ಮಸ್ಥಾನದ ಕೆಲಸಕ್ಕೆ ಹೋಗುವವರಿಗೆ ಡಿಸೆಂಬರ್ 5ರವರೆಗೆ ಕೆಲಸದಲ್ಲಿ ಆಸಕ್ತಿ ಇರುವುದಿಲ್ಲ. ಕೆಲಸವನ್ನು ಬಿಟ್ಟು ಬಿಡೋಣವಾ ಎಂಬ ಆಲೋಚನೆ ಕೂಡ ಬರಬಹುದು. ಈ ಸಮಯದಲ್ಲಿ ಯಾವುದೇ ಭಾವನಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಡಿಸೆಂಬರ್ 6ರಿಂದ ಬುಧನು 6ನೇ ಮನೆಗೆ ಹೋಗಿ ನಿಮ್ಮ ತರ್ಕಶಕ್ತಿಯನ್ನು ಹೆಚ್ಚಿಸುತ್ತಾನೆ. ಕಚೇರಿಯ ರಾಜಕೀಯವನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ನಿಭಾಯಿಸುತ್ತೀರಿ. ವ್ಯಾಪಾರಿಗಳಿಗೆ ಡಿಸೆಂಬರ್ 7 ಒಂದು ಮೆಗಾ ಇವೆಂಟ್. ಕುಜ 7ನೇ ಮನೆಗೆ ಬರುವುದು ವ್ಯಾಪಾರದಲ್ಲಿ ಹೊಸ ಶಕ್ತಿಯನ್ನು ತರುತ್ತದೆ. ಗ್ರಾಹಕರು ಹೆಚ್ಚುತ್ತಾರೆ ಮತ್ತು ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ. ಆದರೆ ಆತುರ ಮತ್ತು ಪಾಲುದಾರಿಕೆಯಲ್ಲಿ ಅಹಂಕಾರದ ಸಂಘರ್ಷಗಳು ಬರದಂತೆ ನೋಡಿಕೊಳ್ಳಿ. ಬಿಸ್ನೆಸ್ನಲ್ಲಿ ಈಗೋ ಬಿಟ್ಟು ಲಾಭದ ಮೇಲೆ ಮಾತ್ರ ಗಮನಹರಿಸಿ ನಿಧಾನವಾಗಿ ವರ್ತಿಸಿ. ಈಗ ಮನೆಯ ಬಗ್ಗೆ ನೋಡೋಣ. ಮಿಥುನ ರಾಶಿಯ ಗೃಹಿಣಿಯರಿಗೆ ಈ 12 ದಿನಗಳು ಸಿಹಿ ಮತ್ತು ಕಹಿ ಮಿಶ್ರಿತವಾಗಿರುತ್ತದೆ. ಡಿಸೆಂಬರ್ 3ರಿಂದ 5ರವರೆಗೆ ಚಂದ್ರನು 12ನೇ ಮನೆಯಲ್ಲಿರುವುದರಿಂದ ಮನೆಯ ಕೆಲಸಗಳು ಮುಗಿಯುವುದೇ ಇಲ್ಲ ಎಂಬಂತೆ ಭಾಸವಾಗುತ್ತದೆ. ದೈಹಿಕ ಆಯಾಸವಿರುತ್ತದೆ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ. ಡಿಸೆಂಬರ್ 7ರ ನಂತರ ಕುಜನ ಪ್ರಭಾವ ಮತ್ತು ಪತಿಯ ಮನಸ್ಥಿತಿ ಮುಖ್ಯವಾಗಿರುತ್ತದೆ. ಕುಜನು 7ನೇ ಮನೆಗೆ ಪ್ರವೇಶಿಸುವುದರಿಂದ ಪತಿ ಸ್ವಲ್ಪ ಕಿರಿಕಿರಿಗೊಳ್ಳಬಹುದು, ಆದರೆ ನಿಮ್ಮ ಶಕ್ತಿ ಹೆಚ್ಚಾಗಿರುತ್ತದೆ. ಬಾಕಿ ಉಳಿದಿರುವ ಕೆಲಸಗಳು ಮುಗಿಯುತ್ತವೆ. ಈ ಸಮಯದಲ್ಲಿ ವಾದಗಳನ್ನು ತಪ್ಪಿಸಿ ಬುದ್ಧಿವಂತಿಕೆಯಿಂದ ಮನೆಯ ವಾತಾವರಣವನ್ನು ಡಿಸೆಂಬರ್ 6ರಂದು ಬುಧನು 6ನೇ ಮನೆಗೆ ಹೋಗೋದರಿಂದ ಡಿಸೆಂಬರ್ 6ರಿಂದ 10ರವರೆಗೆ ನಿಮ್ಮ ಮನೆ ಕೆಲಸದವರು ಹೆಲ್ಪರ್ ಆರ್ ಮೇಡ್ ರಜೆಯ ಮೇಲೆ ಹೋಗಬಹುದು. ಇದರಿಂದ ನಿಮ್ಮ ದೈನಂದಿನ ಕೆಲಸಗಳಿಗೆ ತೊಂದರೆಯಾಗಬಹುದು. ಅತ್ಯಂತ ನೆಮ್ಮದಿಯ ದಿನಗಳು ಡಿಸೆಂಬರ್ 12 ಮತ್ತು 13 ಆಗಿವೆ. ಆಗ ಚಂದ್ರನು 4ನೇ ಮನೆಗೆ ಸುಖಸ್ಥಾನ ಬರುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ. ಸಂಬಂಧಗಳಲ್ಲಿ ಎಚ್ಚರಿಕೆ ಅಗತ್ಯ.
ಡಿಸೆಂಬರ್ 7ರಿಂದ ಕುಜನು ನಿಮ್ಮ 7ನೇ ಮನೆಗೆ ಪ್ರವೇಶಿಸುವುದು ಜೀವನ ಸಂಗಾತಿಯ ಮೇಲೆ ಪ್ರಭಾವ ಬೀರಬಹುದು. ಡಿಸೆಂಬರ್ 7ರಿಂದ 15ರವರೆಗೆ ಸಣ್ಣ ವಿಷಯಗಳಿಗೂ ಕಿಡಿ ಹೊತ್ತಿಕೊಳ್ಳಬಹುದು. ಈ ಸಮಯದಲ್ಲಿ ಶಾಂತವಾಗಿರಿ. ವಾದವನ್ನು ತಪ್ಪಿಸಿ ಸಂಬಂಧ ಹಾಳಾಗದಂತೆ ನೋಡಿಕೊಳ್ಳಿ. ಪ್ರೀತಿಯ ಜೀವನಕ್ಕೆ ಡಿಸೆಂಬರ್ 10ಕ್ಕೆ ಡಿಸೆಂಬರ್ 14 ವಿಶೇಷವಾದ ದಿನ. ಚಂದ್ರನು 5ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದರಿಂದ 14 ಮತ್ತು 15ರಂದು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು. ಡಿಸೆಂಬರ್ 6ರ ಸುಮಾರಿಗೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಆದ್ದರಿಂದ ಪಾರದರ್ಶಕತೆಯಿಂದ ಇರಿ. ಕುಟುಂಬಕ್ಕೆ ಡಿಸೆಂಬರ್ 8 ಮತ್ತು 9 ಹಿತಕರವಾಗಿರುತ್ತದೆ. ಔತಣಕೂಟ ಅಥವಾ ಕುಟುಂಬದ ಸಮಾಗಮ ಗೆಟ್ ಟುಗೆದರ್ ನಡೆಯುವ ಸಾಧ್ಯತೆಯಿದೆ. ಆರೋಗ್ಯಕ್ಕೆ ಡಿಸೆಂಬರ್ 6 ಮುಖ್ಯವಾದುದು. ಬುಧ, ಸೂರ್ಯ ಮತ್ತು ಶುಕ್ರ 6ನೇ ಮನೆಯಲ್ಲಿ ಸೇರುವುದರಿಂದ ಸಣ್ಣ ಅಲರ್ಜಿ ಅಥವಾ ಹೊಟ್ಟೆಯಲ್ಲಿ ಉರಿ ಉಂಟಾಗಬಹುದು. ಆಹಾರದ ವಿಷಯದಲ್ಲಿ ಗಮನ ಅಗತ್ಯ. ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 12 ಗಜಕೇಸರಿ ಯೋಗವನ್ನು ತರುತ್ತದೆ. ಪರೀಕ್ಷೆ ಅಥವಾ ಪ್ರಾಜೆಕ್ಟ್ನಲ್ಲಿ ಈ ಚರ್ಚೆಯನ್ನ ಸಂಕ್ಷಿಪ್ತವಾಗಿ ನೋಡೋಣ. ಎಚ್ಚರಿಕೆಯ ದಿನಗಳು. ಡಿಸೆಂಬರ್ 3, 4 ಮತ್ತು 7 ಈ ದಿನಗಳಲ್ಲಿ ಶಾಂತವಾಗಿರಿ. ಲೋ ಪ್ರೊಫೈಲ್. ಹಣ ಗಳಿಸುವ ದಿನಗಳು. ಡಿಸೆಂಬರ್ 7, 8 ಮತ್ತು 9. ಆಸ್ತಿ ಮತ್ತು ಮನೆಗೆ ಡಿಸೆಂಬರ್ 12 ಮತ್ತು 13 ಶುಭವಾಗಿವೆ. ಶೇರ್ ಮಾರ್ಕೆಟ್. ಡಿಸೆಂಬರ್ 8 ಮತ್ತು 9 ಮಾರಾಟ ಮಾಡಿ. ಡಿಸೆಂಬರ್ 15 ಕಲಿಯಿರಿ. ಮುಖ್ಯ ಟಿಪ್ಪಣಿ. 7ನೇ ತಾರೀಕಿನ ನಂತರ ಕುಜನ ಶಕ್ತಿಯನ್ನು ಜಗಳ ಆಡುವುದರಲ್ಲಿ ಅಲ್ಲ, ಬದಲಾಗಿ ನಿಮ್ಮ ಬಿಸ್ನೆಸ್ ಮತ್ತು ಕೆರಿಯರ್ ಅನ್ನು ಬೆಳೆಸುವುದರಲ್ಲಿ ಬಳಸಿ. ಗ್ರಹಗಳು ತಮ್ಮ ಕೆಲಸವನ್ನು ಮಾಡುತ್ತವೆ, ಆದರೆ ದೇವರ ಕೃಪೆ ಮತ್ತು ನಮ್ಮ ಕರ್ಮ ಫಲಿತಾಂಶಗಳನ್ನು ಬದಲಾಯಿಸಬಹುದು. ಪರಿಹಾರಗಳು. 1. ಕುಜನ ಪರಿಹಾರ. ಡಿಸೆಂಬರ್ 7ರಿಂದ ಪ್ರತಿದಿನ ಹನುಮಾನ್ ಚಾಲೀಸಾ ಓದಿ. ಸಾಧ್ಯವಾದರೆ ಮಂಗಳವಾರದಂದು ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸಿ ಅಥವಾ ಪ್ರಸಾದ ವಿತರಿಸಿ. ಇದು ಕುಜನ ಅಗ್ನಿಯನ್ನು ಧನಾತ್ಮಕ ಶಕ್ತಿಯನ್ನಾಗಿ ಬದಲಾಯಿಸುತ್ತದೆ. 2. ಬುಧನ ಪರಿಹಾರ. ಆರೋಗ್ಯ ಮತ್ತು ಬುದ್ಧಿವಂತಿಕೆಗಾಗಿ ಬುಧವಾರದಂದು ಹಸುಗಳಿಗೆ ಹಸಿರು ಮೇವು ಅಥವಾ ಸೊಪ್ಪನ್ನು ನೀಡಿ. 3. ಗುರುವಿನ ಪರಿಹಾರ. ಲಗ್ನದಲ್ಲಿ ಕುಳಿತಿರುವ ಗುರುವಿನ ಆಶೀರ್ವಾದವನ್ನು ಪಡೆಯಲು ಪ್ರತಿದಿನ ಹಣೆಗೆ ಕುಂಕುಮ ಅಥವಾ ಅರಿಶಿನದ ತಿಲಕವನ್ನು ಇಡಿ. ಇದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಸರಿಯಾದ. 4. ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇದೇ ಮಿಥುನ ರಾಶಿಯ ಡಿಸೆಂಬರ್ 3ರಿಂದ 15, 2025ರವರೆಗಿನ ಭವಿಷ್ಯ. ನೆನಪಿಡಿ, ಅಲೆಗಳು ಎಷ್ಟೇ ಎತ್ತರವಾಗಿದ್ದರೂ ನುರಿತ ನಾವಿಕನು ದೋಣಿಯನ್ನು ದಡ ಸೇರಿಸುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಥವಾ ಜೈ ಬಜರಂಗ್ ಬಲಿ ಎಂದು ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಶೀಘ್ರದಲ್ಲೇ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗುತ್ತಾ ಇರಿ. ಹರ ಹರ ಮಹಾದೇವ್.